ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 141ನೇ ಶ್ಲೋಕ. ಅಸ್ತ್ರಂ ಬ್ರಹ್ಮ ಶಿರಶ್ಚೈನಂ ನ ಜಗಾನೈಕ್ಯತಸ್ತಯೋಃ ಚೇಕಿತಾನಾದಿಕಾಂಶ್ಚೈವ ಜಗಾನಾನ್ಯಾನ್ ಸ ಸರ್ವಶಃ. ಅಂದ್ರೆ ಹಿಂದೆ ನೋಡಿದಂತೆ ಬ್ರಹ್ಮಶಿರೋಸ್ತ್ರ ಅಂದ್ರೆ ಬ್ರಹ್ಮಾಸ್ತ್ರವನ್ನ ಬಿಟ್ಟಾಗಲೂ ಕೂಡ ರುದ್ರದೇವರು ಏನಂತ ಚಿಂತನೆ ಮಾಡಿದರು? ಭೀಮಸೇನ ದೇವರ ಮಗನಾದ ಕಾಳಿದೇವಿಯಲ್ಲಿ ಹುಟ್ಟಿದಂಥವನು, ಅವನ ಹೆಸರು ಶತತ್ರಾತ ಅಂತ. ಶತತ್ರಾತ ಅವನನ್ನು ಬಿಟ್ಟು ಉಳಿದ ಪಾಂಡವರ ಮಕ್ಕಳನ್ನ ಸಂಹಾರ ಮಾಡಲಿ ಎನ್ನುವ ದೃಷ್ಟಿಯಿಂದಲೇ ಅವರು ಬ್ರಹ್ಮಶಿರೋಸ್ತ್ರವನ್ನು ಬಿಟ್ಟರು ಹಾಗೆ ಅಂತ ಚಿಂತನೆ ಮಾಡಿದ್ದರಿಂದ ಆ ಕಾಳಿದೇವಿಯ ಮಗ ಭೀಮಸೇನ ದೇವರ ಮತ್ತು ಕಾಳಿದೇವಿಯ ಮಗನನ್ನ ಬಿಟ್ಟು, ಶರ್ವತ್ರಾತನನ್ನು ಬಿಟ್ಟು ಉಳಿದ ಪಾಂಡವರ ಮಕ್ಕಳನ್ನ ಆ ಬ್ರಹ್ಮಶಿರೋಸ್ತ್ರ ಸಂಹಾರ ಮಾಡಿದ್ರು ಹಾಗೆ ಅಂತ ಅದರ ನಿರ್ಣಯವನ್ನ ಆಚಾರ್ಯರು ನಮಗೆ ಕೊಡ್ತಾರೆ. ಅಲ್ಲ, ಅಸ್ತ್ರವನ್ನ ಬಿಟ್ಟದ್ದು ಅಶ್ವತ್ಥಾಮಾಚಾರ್ಯರು, ಮನಸ ಚಿಂತನೆ ಮಾಡಿದ್ಯಾರು? ರುದ್ರದೇವರು. ಅಶ್ವತ್ಥಾಮರು ಎಲ್ಲಾ ಪಾಂಡವರ ಮಕ್ಕಳು ಸಾಯಬೇಕು ಅಂತ ಚಿಂತನೆ ಮಾಡಿದರು. ರುದ್ರದೇವರು ಕಾಳಿದೇವಿ ಮತ್ತು ಭೀಮನ ಮಗನಾದ ಶತತ್ರಾತನನ್ನು ಬಿಟ್ಟು ಉಳಿದವರು ಆಗಲಿ ಅಂತ ಚಿಂತನೆ ಮಾಡಿದ್ರು. ಅವರಿಬ್ಬರಿಗೂ ಕೂಡ ವಿರುದ್ಧ ಬಂತಲ್ಲ. ಹಾಗೆ ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಏಕಸ್ವರೂಪತ್ವಾತ್ ಬ್ರಹ್ಮಶಿರೋಸ್ತ್ರಂ ನ ಏನಂ ಶರ್ವತ್ರಾತಂ ನ ಜಗಾನ. ರುದ್ರದೇವರ ಅವತಾರನೇ ಅಶ್ವತ್ಥಾಮರು. ಅದರಿಂದ ಒಂದು ರೀತಿಯಾಗಿ ಚಿಂತನೆ ಮಾಡಿದ್ರು, ಅವರು ಬೇರೆ ರೀತಿಯಾಗಿ ಚಿಂತನೆ ಮಾಡಿದ್ರು ಕೂಡ ಆ ಬ್ರಹ್ಮಶಿರೋಸ್ತ್ರ ಶರ್ವತ್ರಾತನನ್ನ ಸಂಹಾರ ಮಾಡಲಿಲ್ಲ ಹಾಗೆ ಅಂತ ಅರ್ಥ. ತಥಾಚ ಹಾಗೆಯೇ ಶರ್ವತ್ರಾತ ಅತಿರಿಕ್ತ ಪಾಂಡವ ವಿನಾಶಾಯ ಅಸ್ತ್ರ ಪ್ರವೃತ್ತಿರ್ಜಾತ ಇತಿ ಭಾವ. ಅದರಿಂದ ಶರ್ವತ್ರಾತನನ್ನು ಬಿಟ್ಟು ಉಳಿದ ಪಾಂಡವರ ಪಕ್ಷದಲ್ಲಿ ಯಾರಿದ್ರು ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿದರು ಅಶ್ವತ್ಥಾಮರು ಅಂತ ಅರ್ಥ. ಇನ್ನು ಮುಂದೆ ಚೇಕಿತಾನಾದಿಕಾಂಶ್ಚ ಅನ್ಯಾಶ್ಚ ಸರ್ವಶಃ. ಇನ್ನು ಆ ಶಿಬಿರದಲ್ಲಿ ಸಂಹಾರ ಡಿಸ್ಟರ್ಬೆನ್ಸ್ ಇದೆ. ಒಂದು ಕೇಳಿಸ್ಲಿಲ್ಲ. ಡಿಸ್ಟರ್ಬೆನ್ಸ್, ಲಾಟ್ ಆಫ್ ಡಿಸ್ಟರ್ಬೆನ್ಸ್. ಕೇಳಿಸ್ತಾ ಇದೆಯಾ ಈಗ? ಹಾ ಸರಿ. ವೀರಃ ಪರಾಕ್ರಮಿ ದ್ರೋಣಿ, ಪರಾಕ್ರಮಶಾಲಿಯಾದ ಅಶ್ವತ್ಥಾಮಾಚಾರ್ಯರು ಛೇದಿ ಪಾಂಚಾಲ ಕರುಷ ಕಾಶೀನ್ ಹಾಗೆ ಅಂತ. ಛೇದಿ ಪಾಂಚಾಲ ಕರುಷ
ಕಾಶಿರಾಜ ಅವರೇ ಸಂಬಂಧವಾದ ಎಲ್ಲಾ ವೀರರನ್ನು ಕೂಡ ಸಂಹಾರ ಮಾಡಿ ಉಗ್ರಹ ತೀಕ್ಷ್ಣ ಹಾಸನ್ ಭಾರಿ ಉಗ್ರ ರೂಪವನ್ನು ತಾಳಿದವರಾಗಿ ಶಿಶೂನ್ ಸ್ತ್ರೀಯಶ್ಚ ನಿಹಂತುಂ ಘ್ನಂತುಮೇವ ತಚ್ಚಿಬಿರಂ ಪಾಂಡವಿ ಶಿಬಿರಂ ಪ್ರಾಜ್ವಲ್ಯಾತ್ ಅದಾಹಯತ್. ಇನ್ನು ಸ್ತ್ರೀಯರು ಮಕ್ಕಳು ಎಲ್ಲರನ್ನೂ ಕೂಡ ಸಂಹಾರ ಮಾಡಬೇಕು ಅಂತ ಹೊರಟವರಾಗಿ ಆ ಶಿಬಿರಕ್ಕೆ ಅವರು ಬೆಂಕಿಯನ್ನ ಹಚ್ಚಿದ್ರು ಅಂತ ಹೇಳ್ತಾರೆ. ನೋಡಿ ಎಷ್ಟು ದುರ್ಯೋಧನನ ಪ್ರೀತಿ ಮಾಡಬೇಕು ಅಂತ ಅಶ್ವತ್ಥಾಮರು ಆ ಪಾಂಡವರ ಶಿಬಿರಕ್ಕೆ ಬೆಂಕಿ ಹಚ್ಚಿದ್ರು ಅಂತ. ಜಿಜೀವಿಷುಂಸ್ತತ್ರ ಪಲಾಯಮಾನಾನ್ ದ್ವಾರಿ ಸ್ಥಿತೋ ಗೌತಮ ಸಾತ್ವತಶ್ಚ ನಿಜಗ್ನತು ಸರ್ವತಃ ಪಾರ್ಷತಸ್ಯ ಸೂತಸ್ತ್ವೇಕ ಶೋಷಿತೋ ದೈವಯೋಗಾತ್. ಇನ್ನು ತಾವು ಯಾರು ಉಳಿಬೇಕು ಅಂತ ಶಿಬಿರಕ್ಕೆ ಬೆಂಕಿ ಬಿದ್ದಿದೆ, ಯಾರ್ಯಾರು ಕೆಲವರು ಹೊರಗೆ ಓಡಿ ಬರ್ತಾ ಇದ್ರು, ಪಾಂಡವರ ಕಡೆಯವರು ಹೊರಗೆ ಓಡಿ ಬಂದಾಗ ಅವರನ್ನ ಕೃಪಾಚಾರ್ಯರು ದ್ವಾರದಲ್ಲಿ ನಿಲ್ಲಿಸಿದ್ರು. ನೋಡಿ, ಅಶ್ವತ್ಥಾಮರು ಮೊದಲೇ ನಿಲ್ಲಿಸಿದ್ರು, ಕೃತವರ್ಮ ಮತ್ತು ಕೃಪಾಚಾರ್ಯರನ್ನ ನಿಲ್ಲಿಸಿದ್ರು. ಅವರು ಯಾರ್ಯಾರು ಹೊರಗೆ ಓಡಿ ಬಂದರೋ ಅವರೆಲ್ಲರನ್ನು ಕೂಡ ಅವರಿಬ್ರು ಸಂಹಾರ ಮಾಡಿದರು ಅಂತ ಅರ್ಥ. ಅದರಲ್ಲಿ ಒಬ್ಬ ಮಾತ್ರ ಉಳ್ಕೊಂಡ. ಏಕಏವ ಸೂತಃ ಸಾರಥಿ ದೈವಯೋಗಾತ್, ದೇವರ ಅನುಗ್ರಹ, ಜೀವನ ಹೇತುಭೂತಾತ್, ತಾನು ಬದುಕಬೇಕು ಎನ್ನುವ ದೃಷ್ಟಿಯಿಂದ, ಶೇಷಿತಃ ಮರಣ ಸಕಾಶ ದುರ್ವರಿತಃ, ಅವನು ಮಾತ್ರ ಒಬ್ಬ ಉಳ್ಕೊಂಡು ಮರಣಾವಸ್ಥೆಯಲ್ಲಿದ್ದ. ಅವನು ಕೂಡ ಏನೋ ಬದುಕಿ ಅವನು ಮರಣದಿಂದ ದೂರ ಆದ ಅಂತ, ಬದುಕಿದ ಅಂತ ಅರ್ಥ ಒಟ್ಟು. ಖಡ್ಗೇನ ಪ್ರಹೃತಂ ದೃಷ್ಟ್ವಾ ಹಾರ್ದಿಕ್ಯೇನ ಪಪಾತಃ ಭೂಮೌ ಪ್ರಾಗೇವ ಸಂಸ್ಪರ್ಶಾನ್ ನಜ್ಞಾತಸ್ತಮಸಾ ಮುನಾ ಅನ್ಯಾಸಕ್ತೆ ಸಮುತ್ಥಾಯ ಪ್ರಾದ್ರವತ್ ಯತ್ರ ಪಾರ್ಷತಿ. ಕೃತವರ್ಮಭ್ಯಾಂ ಸವ್ಯಾಪಸವ್ಯೇನ ತಾಡನಾತ್ ಪಾರ್ಷತ ಸಾರಥೇಃ ಜೀವನಂ ಕಥಂ ಇತ್ಯತಃ. ಅಲ್ಲ, ಆ ದೃಷ್ಟದ್ಯುಮ್ನನ ಸಾರಥಿ ಅವನನ್ನ ಕೃಪಾಚಾರ್ಯರು ಮತ್ತು ಕೃತವರ್ಮ ಇಬ್ಬರು ಚೆನ್ನಾಗಿ ಎಡಗಡೆ ಬಲಗಡೆ ಹೊಡೆದಿದ್ದಾರೆ. ಅವನ ಪ್ರಾಣ ಹೇಗೆ ಉಳಿಯಿತು ಹಾಗೆ ಅಂತ ಹೇಳಿದ್ರೆ, ಹಾರ್ದಿಕ್ಯೇನ ಅಂದ್ರೆ ಕೃತವರ್ಮನ ಖಡ್ಗೇನ ಅಸಿನಾ ಕರಣೇನ ಪ್ರಹೃತಂ, ಕೃತವರ್ಮ ಖಡ್ಗದಿಂದಲೂ ಹೊಡೆದಿದ್ದಾನೆ. ದೃಷ್ಟ್ವಾ ನಿರೀಕ್ಷೆ ಸಂಸ್ಪರ್ಶಾತ್ ಪ್ರಾಗೇವ ಪೂರ್ವಮೇವ ಭುವಿ ಪಪಾತ್, ಅವರು ಖಡ್ಗದಲ್ಲಿ ಹಿಡ್ಕೊಂಡು ಹೊಡೆಯೋದನ್ನ ನೋಡಿ ಮೊದಲೇ ಮೂರ್ಛಿತನಾಗಿ ಬಿದ್ದ ಅಂತವನು. ಅಂದ್ರೆ ಮೂರ್ಛಿತನಾಗಿ ತಾನು ಸತ್ತಂತೆ ಅವನು ನಟನೆ ಮಾಡ್ತಾ ಇದ್ದ. ಭುವಿ ಪಪಾತ್. ಅವನ ಕೃತವರ್ಮನ ತಮಸ, ಆ ಕೃತವರ್ಮನಿಗೆ ಕತ್ತಲೆ ಆದ್ದರಿಂದ ಇವನು ಅವನ ಸತ್ತು ಬಿದ್ದಿದ್ದಾನೆ ಅಂತಾನೆ ತಿಳ್ಕೊಂಡಿದ್ರು. ಅದರಿಂದ ಆ ದೃಷ್ಟದ್ಯುಮ್ನನ ಸಾರಥಿಯನ್ನ ಅಲ್ಲೇ ಬಿಟ್ಟುಬಿಟ್ರು. ಅವನು ಮೃತನಾಗಿದ್ದಾನೆ ಅಂತ ತಿಳ್ಕೊಂಡ್ರು. ಆದರೆ ವಾಸ್ತವಿಕವಾಗಿ ಅವನು ನಾಟಕ ಮಾಡಿದ. ಅನ್ಯಾಸಕ್ತೆ, ಅನ್ಯಸ್ಯ ಹನನೆ ಆಸಕ್ತೆ. ಇನ್ನು ಯಾರ್ಯಾರು ಬದುಕಿದ್ದಾರೆ ಅವರನ್ನು ಕೊಲ್ಲೋಣ ಅಂತ ಕೃಪಾಚಾರ್ಯರು ಕೃತವರ್ಮರು ಮುಂದಕ್ಕೆ ಹೋದ್ರು, ಇವನನ್ನ ಹಾಗೆ ಬಿಟ್ಟುಬಿಟ್ರು. ಆಗ ಇವನು ಸಮುತ್ತಾಯ, ಅವ್ರು ನೋಡದೇ ಇರುವಾಗ, ಯತ್ರ ಉಪಪ್ಲಾವಿಯ ಪಾರ್ಷತಿ ದ್ರೌಪದಿ ತಿಷ್ಠತಿ, ಎಲ್ಲಿ ದ್ರೌಪದಿ ದೇವಿಯರು ಮುಂತಾದ ಪಾಂಡವರು ಇದ್ದಾರಲ್ವಾ, ಅಲ್ಲಿ ಅವನು ಆ ಶಿಬಿರಕ್ಕೆ ಓಡಿ ಹೋದ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆ ಪಾಂಡವರ ಶಿಬಿರಕ್ಕೆ ದೃಷ್ಟದ್ಯುಮ್ನನ ಸಾರಥಿ ಅವನು ಅಲ್ಲಿಗೆ ಹೋದ ಹಾಗೆ ಅಂತ ಹೇಳ್ತಾರೆ. ತಸ್ಯ ಸಂಜೆ ಇದು 3 ದಿನಕ್ಕೆ ಅವರ ದೂರ ಮನೆಯಲ್ಲೆಲ್ಲ 7:30 ಇನ್ನೊಂದು ಕ್ಲಾಸ್ ಇದೆ. ಶ್ರೀ ಗುರುಭ್ಯೋ ನಮಃ. ಈ ರೀತಿಯಾಗಿ ಆ ದೃಷ್ಟದ್ಯುಮ್ನನ ಸಾರಥಿ ಮಾತ್ರ ಹೋದ. ತಸ್ಯ ಕಥಯತ್ ಸರ್ವಂ ಸಾ ಭೀಮಾಯಾಹ ದುಃಖಿತಾ ಪ್ರಾದ್ರವತ್ ರಥಮಾರುಹ್ಯ ಸಧನ್ವಿ ಗೌತಮೀ ಸುತಂ. ತಸ್ಯ ದ್ರೌಪದ್ಯೈ ಸರ್ವಂ, ಆ ದ್ರೌಪದಿ ದೇವಿಗೆ ಆ ದೃಪದನ ಸಾರಥಿ ಎಲ್ಲಾ ವೃತ್ತಾಂತವನ್ನು ಹೇಳಿದ. ಈ ರೀತಿಯಾಗಿ ಅಶ್ವತ್ಥಾಮರು ಬಂದು
ಧೃಷ್ಟದ್ಯುಮ್ನನ ಸಂಹಾರ ಮಾಡಿದ್ದು, ಉಪಪಾಂಡವರ ಸಂಹಾರ ಮಾಡಿದ್ದು, ಉಳಿದ ಎಲ್ಲರನ್ನೂ ಸಂಹಾರ ಮಾಡಿದ್ದು, ಇನ್ನು ದ್ವಾರದಲ್ಲಿ ಕೃಪಾಚಾರ್ಯರು, ಕೃತವರ್ಮ ಅವರು ನಿಂತಿದ್ದು, ಎಲ್ಲವನ್ನು ಕೂಡ ಆ ವೃತ್ತಾಂತವನ್ನ ದ್ರೌಪದಿ ದೇವಿಗೆ ಹೇಳಿದಾಗ ಸಾ ದ್ರೌಪದಿ ದುಃಖಿತಾ ಸತಿ. ದ್ರೌಪದಿ ದೇವಿಗೆ ಭಾರಿ ದುಃಖ ಆಯ್ತಂತೆ. ಪುತ್ರಾದಿ ವಧ, ಮಕ್ಕಳ ಸಂಹಾರ ಆಯ್ತು. ಮಕ್ಕಳ ಸಂಹಾರದ ಶುದ್ಧಿಯನ್ನ ಕೇಳಿ ಭಾರಿ ದುಃಖ ಆಯ್ತು ಅವರಿಗೆ. ಅವರು ಹೋಗಿ ಭೀಮಸೇನ ದೇವರಿಗೆ ಹೇಳ್ತಾರೆ, ಉಪಪ್ಲಾವ್ಯ ಕೌರವ ಶಿಬಿರಂ ಪ್ರತ್ಯಾಗತ್ಯ. ಉಪಪ್ಲಾವ್ಯದಿಂದ ಅಂದ್ರೆ ದ್ರೌಪದಿ ದೇವಿ ಎಲ್ಲಿದ್ರೋ ಅಲ್ಲಿಂದ ಪಾಂಡವರು ಇದ್ದ ಶಿಬಿರಕ್ಕೆ ಬಂದು ಕೌರವ ಶಿಬಿರಂ ಪ್ರತ್ಯಾಗತ್ಯ ಇತಿ ಶೇಷಃ. ಏತತ್ ಸರ್ವಂ ಸೌಷುಪ್ತಿಗೆ ದ್ರಷ್ಟವ್ಯಂ. ಸೌಷುಪ್ತಿಕ ಪರ್ವ ಅಂತ ಇದೆ. ಆ ಸೌಷುಪ್ತಿಕ ಪರ್ವದ ಮಹಾಭಾರತದಲ್ಲಿ ಇದೆಲ್ಲ ನಿರೂಪಣೆಯಾಗಿದೆ. ಭೀಮ ಕಿಮ್ಮಕರು, ಭೀಮಸೇನ ದೇವರು ಮುಂದೆ ಏನ್ ಮಾಡಿದರು ಹಾಗೆಂದ್ರೆ, ಸಹ ಭೀಮಃ ಧನ್ವಿ, ಕೈಯಲ್ಲಿ ಧನುಸನ್ನ ಹಿಡಿದವರಾಗಿ ರಥಂ ಆರುಹ್ಯ, ರಥವನ್ನ ಹೇರಿ ಗೌತಮೀ ಸುತಂ ಅಶ್ವತ್ಥಾಮಾನಂ ಪ್ರತಿ ಪ್ರಾದ್ರವತ್. ಅಶ್ವತ್ಥಾಮರನ್ನು ಕುರಿತು ಭೀಮಸೇನ ದೇವರು ರಥದಲ್ಲಿ ಕುಳಿತು ಹೋದರು ಹಾಗೆ ಅಂತ. ತದಂತರೇ ದ್ರೌಣಿರಪಿ ಪ್ರಯಾತಃ ಕೃಷ್ಣಾಸುತಾನಾಮುದಿತ ಶಿರಾಂಸಿ ಆದಾಯ ಹಾರ್ದಿಕ್ಯ ಕೃಪಾನುಯಾತೋ ದುರ್ಯೋಧನಂ ಸನ್ನಿಕೃಷ್ಟ ಪ್ರಯಾಣಂ. ತದಂತರೇ ಈ ರೀತಿಯಾಗಿ ಎಲ್ಲರನ್ನೂ ಧ್ವಂಸ ಮಾಡಿ ಅಶ್ವತ್ಥಾಮರು ಮೃತರಾದ ಉಪಪಾಂಡವರು ಪಾಂಡವರ ಮಕ್ಕಳು ಅವರ ತಲೆಯನ್ನು ಹಿಡ್ಕೊಂಡು ಅಶ್ವತ್ಥಾಮರು ಹೋದರಂತೆ. ಮುದಿತಃ, ಭಾರಿ ಸಂತೋಷ ಆಯ್ತು. ಹಾರ್ದಿಕ್ಯ ಕೃಪಾಭ್ಯಾಂ, ಕೃತವರ್ಮ ಮತ್ತು ಕೃಪಾಚಾರ್ಯರು ಅವರೆಲ್ಲರೂ ಕೂಡ ಹಿಂಬಾಲಿಸುತ್ತಾ ಅಶ್ವತ್ಥಾಮರು ಕೃಷ್ಣಾಸುತಾನಾಂ ದ್ರೌಪದಿ ಪುತ್ರಾನಾಂ ಶಿರಾಂಸಿ ಆದಾಯ, ಆ ದ್ರೌಪದಿ ದೇವಿಯ ಮಕ್ಕಳ ತಲೆ ಕತ್ತರಿಸಿದ್ರಲ್ವಾ, ಆ ರುಂಡವನ್ನ ಕೈಯಲ್ಲಿ ಹಿಡ್ಕೊಂಡು ಸನ್ನಿಕೃಷ್ಟ ಪ್ರಯಾಣಂ ಆಸನ್ನ ಮರಣಮಪಿ ದುರ್ಯೋಧನಂ ಪ್ರಾಯತಃ. ಇನ್ನು ದುರ್ಯೋಧನ ಸತ್ತಿಲ್ಲ ನೋಡಿ, ತೊಡೆ ಮುರಿದು ಬಿದ್ದಿದ್ರೂ ಕೂಡ ದುರ್ಯೋಧನ ಸತ್ತಿಲ್ಲ, ಕಾಯ್ತಾ ಕೂತಿದ್ದಾನೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮರು ಉಪಪಾಂಡವರ ತಲೆಯನ್ನು ಹಿಡ್ಕೊಂಡು ಹೋಗಿದ್ದಾರೆ. ದೃಷ್ಟ್ವಾ ತದುಕ್ತಂ ದೃಷ್ಟ್ವಾ ತದುಕ್ತಂ ಚ ನಿಶಮ್ಯ ಪಾಪಃ ತುಷ್ಟೋತ್ಯಜತ್ ಸಾಧ್ವಿಧಿದೇಹಮಾಶು ಭೀಮಾರ್ಜುನಾಭ್ಯಾಮಥ ಕೇಶವಾಚ್ಚ ಭೀತಾಃ ಪೃಥಕ್ ದ್ರೌಣಿಮುಖಾಃ ಪ್ರಯಾತಾಃ. ಪಾಪಃ ಪಾಪಿಷ್ಟಃ ದುರ್ಯೋಧನಃ ದೃಷ್ಟ್ವಾ, ನೋಡಿದ. ಆ ದುರ್ಯೋಧನ ಪ್ರಾಣ ಇಟ್ಕೊಂಡಿದ್ದ. ಅಶ್ವತ್ಥಾಮರು ಏನ್ ಮಾಡ್ತಾರೆ ನೋಡೋಣ ಹಾಗೆ ಅಂತ ಅವರು ಯಾವಾಗ ಉಪಪಾಂಡವರ ತಲೆಯನ್ನ ತಂದರು, ಅದನ್ನ ನೋಡಿ ಸಾಧು ಸಾಧು ಒಳ್ಳೇದಾಯ್ತು ಅಂತ ಹೇಳಿ ಸಾಧುಕೃತಂ ಇತಿ ಉಕ್ತ್ವಾ ಹೇಳಿ ಶೀಘ್ರೇನ ದೇಹಂ ಶರೀರಂ ಅತ್ಯಜತ್, ಶರೀರವನ್ನು ಬಿಟ್ಟ ಅಂತ. ಯಾವಾಗ ಉಪಪಾಂಡವರ ಪ್ರಾಣ ಹೋಯ್ತು ಆಗ ದುರ್ಯೋಧನ ಒಳ್ಳೇದಾಯ್ತು ಅಂತ ಹೇಳಿ ಪ್ರಾಣವನ್ನ ಬಿಟ್ಟಂತ. ಎಂತ ನೀಚ ಬುದ್ಧಿ ನೋಡಿ ದುರ್ಯೋಧನನಿಗೆ. ಅದಕ್ಕೆ ಹೇಳಿದ್ದು, ಒಳ್ಳೆಯವರು ಯಾರು ಇರಬಾರ್ದು, ಕಲಿ ಅಂದ್ರೆ ಅಂತ ಕೆಟ್ಟ ಕೆಲಸ ಮಾಡತಕ್ಕವನು. ಅದಕ್ಕೆ ಅಜ್ಞಾನ, ನಮ್ಮಲ್ಲಿ ಅಜ್ಞಾನ ರೂಪದಲ್ಲಿ ಆ ಕಲಿ ಕೂತಿದ್ದಾನೆ. ಏನಾರು ಮಾಡಿ ಶತಪ್ರಯತ್ನ ಪಟ್ಟಾರು ಅವನನ್ನು ಓಡಿಸ್ಬೇಕು. ಶಾಸ್ತ್ರಗಳನ್ನು ಓದಿ, ಗುರುಗಳ ಹತ್ರ ಓದಿ, ಅಧ್ಯಯನ ಮಾಡಿ, ಶ್ರವಣ ಮನನ ಮಾಡಿ, ಏನಾರು ಮಾಡಿ. ಯಾಕೆ? ಮಹಾ ನೀಚ ಅವನು ನಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಇರಬಾರ್ದು. ಅವನು ನಮ್ಮ ಮಹಾಶತ್ರು ಅವನು ಅಂತ ಎಷ್ಟು ಚೆನ್ನಾಗಿ ಮಹಾಭಾರತ ನಮಗೆ ಅದನ್ನೇ ತಿಳಿಸಿಕೊಡ್ತಾ ಇದೆ. ಅಥ ನಂತರ ಭೀಮಾರ್ಜುನಾಭ್ಯಾಂ ಸಕಾಶಾತ್ ಕೇಶವ ಶ್ರೀಕೃಷ್ಣಾಚ್ಚ ಭೀತಾಹ. ಈ ವಿಷಯ ಗೊತ್ತಾಯ್ತು ಅವರಿಗೆ, ಪಾಂಡವರಿಗೆ ಸುದ್ದಿ ಹೋಗಿರುತ್ತದೆ ಹಾಗೆ ಅಂತ. ಅದರಿಂದ ಅರ್ಜುನ, ಭೀಮಸೇನ ದೇವರು, ಕೃಷ್ಣ ಅವರು ಅಂದ್ರೆ ತುಂಬಾ ಹೆದರಿದ. ಅಶ್ವತ್ಥಾಮರು ತುಂಬಾ ಹೆದರಿದರು. ಹೆದರಿದವರಾಗಿ ಇನ್ನೇನು ದುರ್ಯೋಧನ ದೇಹ ಬಿಟ್ಟ, ಇನ್ನೇನ್ ಮಾಡಿ ಉಪಯೋಗ ಇಲ್ಲ ಅಂತ ಹೇಳಿ ದ್ರೌಣಿಮುಖ, ಆ 3 ಜನರು ಕೂಡ ಅಶ್ವತ್ಥಾಮರು, ಕೃಪಾಚಾರ್ಯರು ಮತ್ತು ಕೃತವರ್ಮ 3 ಜನರು ಕೂಡ ಪ್ರತ್ಯೇಕಂ ಏಕೈಕಶಃ 3 ಜನ ಕೂಡ ಬೇರೆ ಬೇರೆ ಕಡೆ ಹೋಗ್ಬಿಟ್ರು ಹಾಗೆ ಅಂತ ಹೇಳ್ತಾರೆ. ತತ್ರೈಕಲಂ ದ್ರೋಣಸುತಂ ರಥೇನ ಯಾಂತಂ ರತಿ ಮಾರುತಿರನ್ವಧಾವತ್ ತಮಾದ್ರವಂತಂ ಪ್ರಸಮೀಕ್ಷ ಭೀತಃ ಪರಾದ್ರವತ್ ದ್ರೌಣಿರಭಿಧೃತಾಶ್ವೈಃ. ರಥದಲ್ಲಿ ಕುಳಿತು ಅಶ್ವತ್ಥಾಮರು ಹೋಗ್ತಾ ಇದ್ದಾರೆ. ಆಗ ಭೀಮಸೇನ ದೇವರು ಹಿಂಬಾಲಿಸಿಕೊಂಡು ಬರ್ತಾ ಇದ್ದದ್ದು ಗೊತ್ತಾಯ್ತು. ಭೀಮಸೇನ ದೇವರು ಬರ್ತಾರೆ ಅಂತ ಗೊತ್ತಾದ ಕೂಡಲೇ ಅಶ್ವತ್ಥಾಮರು
ವೇಗವಾಗಿ ರಥವನ್ನು ಓಡಿಸಿ ಭೀಮಸೇನ ದೇವರು ಅಂದರೆ ಹೆದರಿದವರಾಗಿ ಗಮನ ವೇಗವದ್ಭಿಹಿ ಅಶ್ವೈಹಿ, ವೇಗವಾಗಿ ಓಡತಕ್ಕ ಅಶ್ವ ಅದರಲ್ಲಿ ಕುಳಿತವರಾಗಿ ಪಲಾಯನಂ ಚಕಾರ, ಓಡಿ ಹೋದರು ಅಶ್ವತ್ಥಾಮರು ಅಂತ ಹೇಳ್ತಾರೆ. ಆಧ್ರವಂತಂ ಪುನರ್ದೃಷ್ಟ್ವಾ ಭೀಮಂ ದ್ರೋಣಾತ್ಮಜೋರುಷಾ ಆವೃತ್ಯ ಯುಧ್ಯನ್ ವಿಜಿತೋಸ್ತ್ರಂ ಬ್ರಹ್ಮಶಿರಾದದೆ. ಅಶ್ವತ್ಥಾಮರು ನೋಡ್ತಾ ಇದ್ದಾರೆ, ವೇಗವಾಗಿ ಹೋಗ್ತಾ ಇದ್ದಾರೆ. ಭೀಮಸೇನ ದೇವರು ಇನ್ನೂ ವೇಗವಾಗಿ ಬರ್ತಾರೆ. ಅಶ್ವತ್ಥಾಮರ ವೇಗವನ್ನ ಮೀರಿಸುವ ವೇಗ ಭೀಮಸೇನ ದೇವರು. ನಮ್ಮಲ್ಲಿ ಹೇಳೋದುಂಟು, ಭೀಮಸೇನ ದೇವರ ವೃತ್ತಾಂತವನ್ನು ಹೇಳುವಾಗ ಅವ್ರು ಭಾರಿ ದಪ್ಪ ಇದ್ದಾರೆ, ಅವರಿಗೆ ಓಡ್ಲಿಕ್ಕಾಗೋದಿಲ್ಲ ಹಾಗೆ ಅಂತ. ನೋಡಿ, ಇಲ್ಲಿ ನೋಡ್ಬೇಕು ಮಹಾಭಾರತ ಹೇಗೆ ವರ್ಣನೆ ಮಾಡ್ತಾ ಇದ್ದ ನೋಡಿ. ಅಶ್ವತ್ಥಾಮರು ಭಾರಿ ವೇಗ, ಅವರ ವೇಗವನ್ನ ಮೀರಿಸುವ ವೇಗದಲ್ಲಿ ಭೀಮಸೇನ ದೇವರು ಬಂದರು ಹಾಗೆ ಅಂತ. ಕೋಪೇನ ಆವೃತ್ಯ, ಭಾರಿ ಕೋಪದಿಂದ ಭೀಮಸೇನ ದೇವರಲ್ಲಿ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅಶ್ವತ್ಥಾಮರಿಗೆ. ಭೀಮಸೇನ ದೇವರನ್ನಂತೂ ಎದುರಿಸಕ್ಕಾಗಲ್ಲ. ಅದರಿಂದ ಮತ್ತೆ ಬ್ರಹ್ಮಶಿರಾಸ್ತ್ರವನ್ನ ಭೀಮಸೇನ ದೇವರ ಮೇಲೇನೆ ಪ್ರಯೋಗ ಮಾಡಿದರು. ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನ ಭೀಮಸೇನ ದೇವರ ಮೇಲೆ ಪ್ರಯೋಗ ಮಾಡಿದರು. ಏತಸ್ಮಿನ್ನಂತರೇ ಕೃಷ್ಣೋ ಧರ್ಮಜೇನ ಅರ್ಜುನೇನ ಚ ತತ್ರಾಗಮತ್ ತದಸ್ತ್ರಂ ಚ ಭೀಮಂ ಚ ವ್ಯರ್ಥತಾಂ ನಯನ್ ಅವಧ್ಯ ಭೀಮಸೇನಸ್ತತ್ ಅಸ್ತ್ರಂ ಚ ಅಮೋಘಮೇವ ಯತ್. ಏತಸ್ಮಿನ್ ಅಂತರೇ ಭೀಮಂ ಹಂತುಂ, ಈ ಸಂದರ್ಭದಲ್ಲಿ ಭೀಮಸೇನ ದೇವರನ್ನು ಕೊಲ್ಲಲು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ಕೃಷ್ಣ ಅಲ್ಲಿಗೆ ಬಂದಂತೆ. ಕೃಷ್ಣ ಬರುವಾಗ ಅರ್ಜುನನನ್ನು ಕರೆದುಕೊಂಡು ಬಂದಿದ್ದಂತೆ. ಯಾವಾಗ ಭೀಮಸೇನ ದೇವರು ಹೊರಟರು ಅವರನ್ನು ಹಿಂಬಾಲಿಸಿಕೊಂಡು ಅರ್ಜುನನು ಹೊರಟಿದ್ದ. ಕೃಷ್ಣ ಅರ್ಜುನರು ಕೂಡ ಧರ್ಮಜೇನ ಅರ್ಜುನೇನ ಚ, ಯುಧಿಷ್ಠಿರ ಮತ್ತು ಅರ್ಜುನ ಇಬ್ಬರು ಬಂದಿದ್ರು. ಆಗ ಕೃಷ್ಣ ಹೇಳಿದಂತೆ, ನೋಡು ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾನೆ ಭೀಮಸೇನ ದೇವರ ಮೇಲೆ. ಅದರಿಂದ ಅರ್ಜುನ, ಭೀಮಸೇನ ದೇವರು ಏನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವವರಲ್ಲ, ಅದರಿಂದ ನೀನೇ ಅದಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡು ಹಾಗೆ ಅಂತ ಅರ್ಜುನನಿಗೆ ಪರಮಾತ್ಮ ಆದೇಶ ಮಾಡಿದಂತೆ. ತತ್ರ ಚ ಯುದ್ಧಸ್ತರಂ ಪ್ರತ್ಯಾಗಮತ್ ಕೃಷ್ಣೇನ ಅಸ್ತ್ರ ಭೀಮಯೋಹೋ ಕಿಮರ್ಥಂ ಅಮೋಘತ್ವಂ ಸಾಧನೀಯಂ ಇತ್ಯತಃ ಅವಧ್ಯತ್ವ ಯಸ್ಮಾತ್ ಭೀಮಸೇನ ಅವಧ್ಯ. ಆ ಬ್ರಹ್ಮಾಸ್ತ್ರ ಹೋಗಿ ಭೀಮಸೇನ ದೇವರ ಮೇಲೆ ಬಿದ್ದರೂ ಕೂಡ ಭೀಮಸೇನ ದೇವರಿಗೆ ಏನು ಆಗೋದಿಲ್ಲ, ಅವರು ಅವಧ್ಯರವರು. ಆದರೂ ಕೂಡ ಆ ಬ್ರಹ್ಮಾಸ್ತ್ರಕ್ಕೆ ಒಂದು ಬೆಲೆ ಇದೆ. ಅದೇನದು? ಅಮೋಘವಾದದ್ದು. ತನ್ನ ಕೆಲಸವನ್ನ ಮಾಡೇ ಮಾಡ್ತದೆ, ಅದು ಮಾಡದೇ ಇರಬಾರ್ದು. ಅದಕ್ಕೆ ಲೋಕದಲ್ಲಿ ಗೌರವ ಕಡಿಮೆ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ಪರಮಾತ್ಮ ಏನ್ ಮಾಡಿದ, ಭೀಮಸೇನ ದೇವರ ಮೇಲೆ ಬೀಳದಂತೆ ಅರ್ಜುನನಿಗೆ ಹೇಳಿ ನೀನೊಂದು ಪ್ರತಿಯಾಗಿ ಅಸ್ತ್ರವನ್ನ ಪ್ರಯೋಗ ಮಾಡು ಹಾಗೆ ಅಂತ ಹೇಳಿದ ಅಂತ ಅರ್ಥ. ಅಮೋಘಮೇವ ತಸ್ಮಾತ್ ತದುಭಯೋರ್ ಅವ್ಯರ್ಥತಾಂ, ಅದರಿಂದ ಬ್ರಹ್ಮಾಸ್ತ್ರವೂ ವ್ಯರ್ಥ ಆಯಿತು ಅಂತ ಆಗಬಾರದು, ಭೀಮಸೇನ ದೇವರು ಕೂಡ ಮೃತರಾದರು ಅಂತ ಆಗಬಾರದು. ಅವರಿಗೂ ಕೂಡ ಏನು ಆಗೋದಿಲ್ಲ, ಅವ್ರ ಮೇಲೆ ಯಾವ ಅಸ್ತ್ರವೂ ಏನು ಮಾಡೋದಿಲ್ಲ, ಅದು ವ್ಯರ್ಥ ಆಗ್ತದೆ. ಬ್ರಹ್ಮಾಸ್ತ್ರವೂ ವ್ಯರ್ಥ ಆಗಬಾರ್ದು, ಭೀಮಸೇನ ದೇವರ ಮೇರೆಗೂ ಏನು ಆಗಬಾರ್ದು. ಈ ದೃಷ್ಟಿಯಿಂದ ಪರಮಾತ್ಮ ಏನ್ ಮಾಡಿದ, ಅರ್ಜುನನನ್ನೇ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡು ಅಂತ ಹೇಳಿದ ಅಂತ ಬರ್ತದೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.